Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನಿವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇವತ್ತಿನ ವಿಡಿಯೋ ವ್ಲಾಗ್ ಆಗಿರುತ್ತೆ. ಸೊ ಇವತ್ತು ಹೇಗೆಲ್ಲ ಹೋಗುತ್ತೆ ನನ್ನ ಡೇ ಅಂತ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಾನು ಜಾಸ್ತಿ ಆಫೀಸಲ್ಲೆಲ್ಲನೂ ನಾನು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಕೆಲಸ ಮುಗಿಸ್ಕೊಂಡು ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಜಸ್ಟ್ ಇವಾಗ ತಾನೇ ಮನೆಗೆ ಬಂದೆ. ಆಲ್ರೆಡಿ ಇವತ್ತು ನಮ್ಮಮ್ಮ ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದಾರೆ, ನನಗೇನು ಕೆಲಸ ಇಲ್ಲ. ಸೊ ಎಲ್ಲ ಗುಡಿಸಿ ಎಲ್ಲ ಒರೆಸಿ ಎಲ್ಲ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಇವಾಗ ದೀಪ ಹಚ್ಬೇಕು. ಆ್ಯಂಡ್ ಆಲ್ಮೋಸ್ಟ್ ಕುಕ್ಕಿಂಗು ಎಲ್ಲ ರೆಡಿ ಆಗೋಗಿದೆ ಇವತ್ತು. ನೈಸ್. ಸೊ ಬನ್ನಿ ಏನು ಮಾಡಿದ್ದಾರೆ ಅಂತ ಮಮ್ಮಿಗೆ ಕೇಳಿ. ಗುಡಿಸಿ ಮನೆ ಸಾರಿಸಿ ಎಲ್ಲ ಫುಲ್ ರೆಡಿಯಾಗಿದೆ. ಇವಾಗ ದೀಪ ಒಂದು ಹಚ್ಚಬೇಕು. ಸೊ ಬನ್ನಿ ಕುಕ್ಕಿಂಗಿಗೆ ಮಮ್ಮಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಏನು ಮಾಡಿದ್ದಾರೆ ಅಂತ ಅವ್ರಿಗೆ ಕೇಳೋಣ. ಏನು ಮಮ್ಮಿ ಇವತ್ತು ಎಲ್ಲ ಫುಲ್ ಕೆಲಸ ಎಲ್ಲ ಮಾಡಿಬಿಟ್ಟಿದ್ದೀರಾ ನಾನು ಬರೋಕ್ಕಿಂತ ಮುಂಚೆ? ಹಾಂ, ಬೇಗ ಮಾಡ್ಕೊಡ್ತೀನಿ. ಏನು ಸ್ಪೆಷಲ್? ಸಾರು? ಬಸ್ಸಾರು. ವಾವ್, ನನಗೆ ಸಿಕ್ಕಾಪಟ್ಟೆ ಇಷ್ಟ. ಕಡಲೆಕಾಳು, ಕೋಸು, ಕಾಲಿಫ್ಲವರ್, ಆಲೂಗಡ್ಡೆ ಹಾಕಿ ಮಸಾಲೆ, ಚಪಾತಿ, ಇಷ್ಟೊಂದೆಲ್ಲ ವೆರೈಟಿ. ಎಷ್ಟು ಜನ ತಿನ್ನೋದಕ್ಕೆ? ನಾವು ತಿನ್ನೋದಕ್ಕೇನೆ, ನಮ್ಗೇನು ತಿನ್ಬೇಕು ಅನ್ಸುತ್ತೆ ಅವಾಗ ಮಾಡ್ಕೊಂಡು ತಿನ್ಬಿಡ್ಬೇಕು. ಬರೀ 3 ಜನ ತಿನ್ನೋದಕ್ಕೆ ಇಷ್ಟೊಂದು ವೆರೈಟಿನಾ? ಅವರೆಕಾಯಿ ಸೀಸನ್ ಮುಗೀತದಲ್ಲ, ಅದಕ್ಕೆ ಅವರೆಕಾಯಿ ತಂದು ಬಸ್ಸಾರು ಮಾಡಿದೆ. ಮತ್ತು ಚಪಾತಿಗೆ ಪೂರಿನ ಚಪಾತಿ ಆಗಬೇಕು ಅದು ಮಾಡ್ಕೊಡ್ತೀನಿ. ಕಡಲೆಕಾಳು ಮತ್ತು ಕಾಲಿಫ್ಲವರು, ಆಲೂಗಡ್ಡೆ ಹಾಕಿ ಗೊಜ್ಜು ಮಾಡಿದ್ದೆ ಮಸಾಲೆ. ಓಕೆ ಓಕೆ, ಎಸ್ ಅಫ್ಕೋರ್ಸ್ ಮಮ್ಮಿ ಮಾಡಿದ್ದಾರೆ ಅಂದರೆ ಚೆನ್ನಾಗೇ ಇರುತ್ತೆ. ನೀನು ಚಪಾತಿ ಬೇಕಾ ಪೂರಿ ಬೇಕಾ ಹೇಳಿ ಮಾಡ್ಕೊಡ್ತೀನಿ. ಓಕೆ, ಪೂರಿ ಚಪಾತಿ. ಓಕೆ, ನಾನು ಸ್ವಲ್ಪ ಆಮೇಲೆ ಡಿಸೈಡ್ ಮಾಡ್ಬಿಟ್ಟು ಹೇಳ್ತೀನಿ, ಓಕೆನಾ? ಸೊ ಗಾಯ್ಸ್, ಇವಾಗ ಫ್ರೆಶ್ ಅಪ್ ಆಗಿ ಬಂದಾಯಿತು. ಇವಾಗ ದೀಪ ಹಚ್ಚೋದಕ್ಕೆ ಮಮ್ಮಿ ನನಗೆ ಹೇಳಿದ್ದಾರೆ. ಸೊ ಇವಾಗ ದೀಪ ಹಚ್ಚಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ಕಿನ್ಗೆ ಅಲೋವೆರಾ ಜೆಲ್ ಹಚ್ಕೊಳ್ಳೋಣ ಅಂತ. ಸೊ ತುಂಬ ಒಂಥರ ಡ್ರೈ ಅಂತ ಅನ್ನಿಸ್ತಿದೆ. ಸೊ ಹಾಗಾಗಿ ನನ್ನ ಈವ್ನಿಂಗ್ ರೂಟೀನ್ ಯೂಶಲಿ ಇದೇ ಇರುತ್ತೆ. ಸೊ ಫೇಸ್ ವಾಶ್ ಮಾಡ್ಕೊಂಡ್ಬಂದು ಅಥವಾ ಫ್ರೆಶ್ ಅಪ್ ಆಗಿ ಬಂದು ಅಲೋವೆರಾನ ಹಾಕ್ಕೊಳ್ತೀನಿ ಆ್ಯಂಡ್ ವ್ಯಾಕ್ಸಿನ್ ಹಾಕ್ಕೊಳ್ತೀನಿ. ಇಷ್ಟೇ. ನಾನು ಜಾಸ್ತಿ ಎಲ್ಲ ಏನು ಮೇಕಪ್ ಎಲ್ಲ ಮೇಕಪ್ ಅಂತ ಹೇಳ್ತೀನಿ, ಜಾಸ್ತಿ ಕ್ರೀಮ್ ಎಲ್ಲ ನಾನು ಬಳಸೋದಕ್ಕೆ ಹೋಗಲ್ಲ. ಸೊ ಇಷ್ಟೇ ಆಗಿರುತ್ತೆ. ಸೊ ಇದನ್ನು ಕ್ವಿಕ್ಕಾಗಿ ಅಪ್ಲೈ ಮಾಡ್ಕೊಂಡು ಇವಾಗ ಹಚ್ಚಿ ನೆಕ್ಸ್ಟ್ ನೋಡೋಣ ಏನು ಕೆಲಸ ಇರುತ್ತೆ ಅಂತ. ಸೊ ಗೈಸ್, ಅಷ್ಟೇ ನನ್ನ ಈವ್ನಿಂಗ್ ಸಿಂಪಲ್ ರೂಟೀನ್. ಅಲೋವೆರಾ ಜೆಲ್ ಹಾಕೊಂಡಾಗ ಅದು ಸೂದಿಂಗ್ ಒಂದು ಎಫೆಕ್ಟ್ ಕೊಡುತ್ತೆ ಗೊತ್ತಾ, ಚಿಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಅದು ಅಲೋವೆರಾ ಜೆಲ್ ಹಾಕೊಂಡಾಗ ಅದು ಒಂಥರ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ನೆಕ್ ಪೋರ್ಷನು ಕೂಡ ಬಿಡಬೇಡಿ, ಇಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ಇಷ್ಟೇ ನನ್ನ ಸಿಂಪಲ್ ಈವ್ನಿಂಗ್ ರೂಟೀನ್. ಇವಾಗ ಕ್ವಿಕ್ಕಾಗಿ ದೀಪ ಹಚ್ಚೋಣ ಬನ್ನಿ. ಸೊ ನನಗೆ ಇವಾಗ ಗೊತ್ತಾಯಿತು ನಮ್ಮ ಯಾಕೆ ಇಷ್ಟು ಬೇಗ ಕೆಲಸ ಮಾಡಿದ್ದಾರೆ ಅಂತ. ಸೊ ನಾನು ಒನ್ ವೀಕಿಂದ ನನಗೆ ಬಸ್ಸಾರು ಬೇಕು ಅಂತ ಕೇಳ್ತಿದ್ದೆ ಮಮ್ಮಿಗೆ, ಯಾಕೋ ತಿನ್ನಬೇಕು ಅಂತ ಅನಿಸಿತ್ತು ಅಂಥೇಳಿ. ಸೊ ಇವಾಗ ಅವರೆಕಾಯಿ ಸೀಸನ್ ಅಲ್ವಾ, ಅವರೆಕಾಯಿ ಹಾಕಿ ಬಸ್ಸಾರು ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅವರೆಕಾಯಿ ಸಬ್ಗೆ ಸೊಪ್ಪು ಹಾಕಿ ಪಲ್ಯ ಮಾಡಿಕೊಟ್ಟಿದ್ದಾರೆ. ನನಗೆ ಈ ಥರದ್ದೆಲ್ಲ ನನಗೆ ಸ್ವಲ್ಪ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಟೇಸ್ಟ್ ಮಾಡು, ಆಮೇಲೆ ಊಟಕ್ಕೂ ಅದು ಸಪ್ರೇಟು. ಸೊ ಅದು ಒಂದು ಬೇರೆ, ಇದು ಬೇರೆ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾನು ಆಬ್ವಿಯಸ್ಲಿ ಮಮ್ಮಿ ಮಾಡೋದು ಚೆನ್ನಾಗಿರುತ್ತೆ. ಮಮ್ಮಿ ನೀವು ತಿಂದ್ರಾ? ಟೇಸ್ಟ್ ಮಾಡೋಲ್ಲ, ಹಿಂಗಿದೆ. ನೀವು ತಿನ್ನಿ ಫಸ್ಟ್. ಹೆಂಗಿದೆ?
ಚೆನ್ನಾಗಲ್ಲ, ಸೂಪರಾಗಿದೆ. ಇದೆಲ್ಲ ತುಂಬ ಹೆಲ್ತಿ. ನಾವು ಬ್ರೇಕ್ಫಾಸ್ಟಿಗೆ ಈ ಥರ ಮಾಡ್ಕೋಬೋದು. ಆ್ಯಂಡ್ ಡಿನ್ನರ್ ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಫುಲ್ ಬೌಲ್ ಈ ಥರ ನಾವು ಕಾಳುಗಳು ತಿನ್ನೋದ್ರಿಂದ ನಾವು ಸ್ವಲ್ಪ ಕಾಪ್ಸು ಸ್ವಲ್ಪ ಕಡಿಮೆ ತಿಂತೀವಿ, ರೈಸ್ ಸ್ವಲ್ಪ ಕಡಿಮೆ ತಿಂತೀವಿ. ಆ್ಯಂಡ್ ನಾನು ಜಾಸ್ತಿ ಇದನ್ನೆಲ್ಲ ನಂಬೋದಕ್ಕೆ ಹೋಗಲ್ಲ. ಲೈಕ್ ನಾವು ರೈಸ್ ತಿಂದರೆ ದಪ್ಪ ಆಗೋಗ್ತೀವಿ, ಅದೆಲ್ಲ ಬರೀ ಸುಳ್ಳು. ನಾವು ಅದನ್ನೆಲ್ಲನೂ ಅಂದ್ಕೊಳ್ಳೋದಷ್ಟೇ. ನಾವೆಲ್ಲ ಸೌತವರು ರೈಸ್ ತಿಂದ್ರೇ ನಮಗೆ ಸಮಾಧಾನ ಆಗೋದು, ರೈಸ್ ಇಲ್ಲ ಅಂತ ನಮ್ಗೆ ಆಗೋದಿಲ್ಲ. ರೈಸ್ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಇದು ನಮ್ಗೆ ತುಂಬ ಇಷ್ಟ ಆಗುತ್ತೆ. ರಾದರ್ ದೆನ್ ಚಪಾತಿ, ಈ ಬ್ರೇಕ್ಫಾಸ್ಟ್ ಎಲ್ಲನೂ ತಿನ್ನೋದಕ್ಕಿಂತ ನಮ್ಗೆ ಇದು ಇಷ್ಟ ಆಗುತ್ತೆ. ಸೊ ನಮ್ಗೆ ಫಿಲ್ಲಿಂಗು ಅಂತ ಅನಿಸುತ್ತೆ, ನಿದ್ದೆನೂ ಬರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ನಮ್ಮ ಪ್ಲೇಟ್ ಹೇಗಿರಬೇಕು ಅಂತಂದರೆ ಸ್ವಲ್ಪ ಪಲ್ಯ ಜಾಸ್ತಿ ಇರಬೇಕು. ರೈಸ್ ತಿನ್ನಲೇಬಾರ್ದು ಅಂತೇನಿಲ್ಲ, ಪಲ್ಯ ಜಾಸ್ತಿ ಇರಬೇಕು. ಏನಾದರೂ ಒಂದು ಪ್ರೋಟೀನೋ, ಮೊಟ್ಟೆನೋ, ಫಿಶ್ ಫ್ರೈಯೋ, ಚಿಕನೋ, ಅದು ಇಲ್ಲ ಅಂತಂದರೆ ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ರೈಸು. ಸೊ ಈ ಥರ ತಿನ್ಕೊಂಬಂದರೆ ಸೊ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ನಮ್ಮ ಬಾಡಿಗೆ ಏನು ಬೇಕು ಅದೂ ಸಿಗುತ್ತೆ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಾವೆಲ್ಲ ವಾರ ನೋಡೋದ್ರಿಂದ ಡೈಲಿ ನಾವು ಚಿಕನ್ ಮಟನ್ ಎಗ್ ತಿನ್ನೋದಕ್ಕಾಗಲ್ಲ. ನೀನು ಮೈಂಡ್ ಫ್ರೀಯಾಗಿ ಇಟ್ಕೊಬೇಕು ಅಷ್ಟೇ. ಎಸ್, ಅದು ಕೂಡ ಹೌದು. ನಾವು ಡೈಲಿ ನಾನ್ ವೆಜ್ ತಿನ್ನೋದಕ್ಕಾಗಲ್ಲ. ಅದ್ರ ಬದಲಾಗಿ ನಾವು ಪನ್ನೀರ್ ತಿನ್ಬೋದು. ಪ್ರೋಟೀನಲ್ಲಿರೋದು, ಪ್ರೋಟೀನ್ಸ್ ಯಾವುದ್ರಲ್ಲಿ ಜಾಸ್ತಿ ಇದೆ, ಸೊ ಅದನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಸೊ ಫಿಲ್ಲಿಂಗ್ ಆಗೂ ಇರುತ್ತೆ. ಆ್ಯಂಡ್ ನಮ್ಮ ದೇಹಕ್ಕೆ ಏನು ಬೇಕೋ ಅದು ಕೂಡ ಸಿಗುತ್ತೆ. ಸೊ ಇವಾಗ ಇದರ ಜೊತೆಗೆ ಭಾಗ್ಯಲಕ್ಷ್ಮಿ, ಸೊ ಈ ಸೀರಿಯಲ್ ನೋಡಿಕೊಂಡು ಇವಾಗ ನಾನು ಇದನ್ನು ತಿಂದು ಮುಗಿಸ್ತೀನಿ. ನೆಕ್ಸ್ಟ್ ಇದಾದಮೇಲೆ ಏನು ಮಮ್ಮಿ, ನನಗೆ ಯಾಕೋ ತುಂಬ ಹೊಟ್ಟೆ ಹಸಿದಿದೆ. ಇದು ತಿಂದಾದ್ಮೇಲೆ ನಾನು ಊಟ ಮಾಡ್ಕೊಂಬಿಡ್ಲ, ನಂಗೆ ಆಫೀಸ್ ಕೆಲಸ ಬೇರೆ ಇದೆ ಸ್ವಲ್ಪ, ಸೊ ಅದು ಕೂಡ ಮುಗಿಸ್ಕೋಬೇಕು. ಸೊ ತಿಂದಾದ್ಮೇಲೆ ಊಟ ಮಾಡಿದ್ರೆ ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ಸೊ ಇವಾಗ ಡಿನ್ನರ್ ಟೈಮ್. ನಮಗೇನಾದರೂ ಇಷ್ಟ ಆಗಿದ್ದು ನಮಗದು ಊಟನೇ. ಇದು ನನಗೆ ಆ್ಯಕ್ಚುಲಿ 1 ವೀಕಿಂದ ನಮ್ಮ ಅಮ್ಮ ಕೇಳ್ತಿದ್ದೆ ನಂಗೆ ಬಸ್ಸಾರು ಮಾಡಿಕೊಡಿ ಅಂತ. ಸೊ ಫೇವ್ರೆಟ್ ಸಾರಾಗಿರ್ಬೋದು, ನಮ್ಮ ಫೇವ್ರೆಟ್ ಊಟ ಮಾಡಿದಾಗ ಎಷ್ಟು ಖುಷಿ ಆಗತ್ತಲ್ವ. ಸೊ ಆ ಫೀಲಿಂಗ್ ಆಗ್ತಿದೆ ನನಗಿವತ್ತು. ಮಮ್ಮಿ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ. ನಂಗೆ ಈ ಥರ ಬಸ್ಸಾರು, ಸೊಪ್ಪು ಸಾರು, ಬೇಳೆ ಸಾರು, ಸೊ ಇದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನಾನು ಬಸ್ಸಾರನ್ನ ತಿಂದು ಅಲ್ವಾ ಮಮ್ಮಿ, ತುಂಬ ದಿವಸನೇ ಆಗಿತ್ತು. ಬರೀ ಮಸಾಲೆ ಸಾರು, ಅವರೆಕಾಳು ಸೀಸನ್ ಬಂದಾಗಿಂದ ಅವರೆಕಾಳು ಉಪ್ಪಿಟ್ಟಾಗಿರ್ಬೋದು, ಪಲಾವ್ ಆಗಿರ್ಬೋದು, ವಡೆ ಆಗಿರ್ಬೋದು, ಇದೇ ಸ್ವಲ್ಪ ಜಾಸ್ತಿ ಮಾಡಿರೋದು ಮನೇಲಿ. ಸೊ ಬಸ್ಸಾರು ಮಾಡಿ ತುಂಬ ದಿನ ಆಗಿತ್ತು. ಸೊ ಹಾಗಾಗಿ ನನಗೆ ತುಂಬಾ ಒಂಥರ ಖುಷಿ ಆಗ್ತಿದೆ. ನನ್ನ ಫೇವ್ರೆಟ್ ಸಾರನ್ನ ಮಾಡಿಕೊಟ್ಟು ಮಮ್ಮಿ ನಾನು ತಿಂತಿರೋದು. ಸೊ ಇವಾಗ ಕ್ವಿಕ್ಕಾಗಿ ಡಿನ್ನರ್ನ ಮುಗಿಸ್ಕೊಳ್ತೀನಿ. ಆ್ಯಂಡ್ ಅದಾದಮೇಲೆ ನೋಡೋಣ ಏನು ಪ್ಲ್ಯಾನ್ಸ್ ಇರುತ್ತೆ ಮಲಗೋ ತನಕ ಅಲ್ವಾ. ಸೊ ಇವಾಗ ಕ್ವಿಕ್ಕಾಗಿ ಬೇಗ ಊಟನ ಮುಗಿಸ್ಕೊಳ್ತೀನಿ. ಸೊ ಗೈಸ್, ಇವಾಗ ಡಿನ್ನರ್ ಆಯಿತು. ಆ್ಯಂಡ್ ನನ್ನ ಈವ್ನಿಂಗ್ ತುಂಬಾ ಸಿಂಪಲ್, ಜಾಸ್ತಿ ಎಲ್ಲ ಅಷ್ಟೊಂದೆಲ್ಲ ರೊಟೀನೆಲ್ಲ ಏನೂ ಇರೋದಿಲ್ಲ. ಯಾವಾಗಾದರೂ ನನಗೆ ತುಂಬ ಫ್ರೀ ಇದೆ, ತುಂಬ ಟೈಮ್ ಇದೆ ಅಂದಾಗ ಒಂದು ಸ್ವಲ್ಪ ವೀಡಿಯೋಸ್, ರೀಲ್ಸ್ ಮಾಡ್ಕೊಳ್ತೀನಿ. ಇಲ್ಲ ಅಂತಂದರೆ ಇಷ್ಟೇ ಸಿಂಪಲ್ ಆಗಿರುತ್ತೆ ನನ್ನ ಈವ್ನಿಂಗ್ ರೊಟೀನ್. ಅಥವಾ ಬೇರೆ ಎಲ್ಲಾದರೂ ಆಚೆ ಕಡೆ, ತುಂಬ ರೇರು ನಾನು ಆಚೆ ಕಡೆ. ಒಂದ್ಸತಿ ನಾನು ಕೆಲಸ ಮುಗಿಸ್ಕೊಂಡು ಮನೆ ಒಳಗಡೆ ಬಂದರೆ ತುಂಬ ರೇರು ನಾನು ಆಚೆ ಹೋಗೋದು. ಸೊ ಇಷ್ಟೇ ಸಿಂಪಲ್ ಆಗಿರುತ್ತೆ. ಸೊ ನನ್ನ ಫೇವ್ರೆಟ್ ಸಾರು, ಬಸ್ಸಾರು ಊಟ ಮಾಡಿ ತುಂಬಾ ಖುಷಿಯಾಗಿದೆ ನನಗೆ. ಸೊ ಹೊಟ್ಟೆ ತುಂಬ ಊಟ ಮಾಡಿದೆ. ಇವಾಗ ನಿದ್ದೆ ಮಾಡಬೇಕು. ಆ್ಯಂಡ್ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸ ಇದೆ. ಸೊ ಹಾಗಾಗಿ ಇವಾಗ ಬೇಗ ಮಲ್ಕೊಳ್ಳೋಣ ಅಂತ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.